ಈ ದಿನ ಒಂದು ಶುಭ ದಿನ ಅಂತ ಹೇಳ್ಬೋದು ನಾನು. ಯಾಕೆಂದರೆ ಒಂದು ಈ ಮುಳಬಾಗಿಲಿನ ಚೇರ್ಮನ್ ಆಗಿ ಆಯ್ಕೆಯಾಗಿ ಬಂದಿರುವ ನಮ್ಮ ಸುಹಾಸ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ಹುದ್ದೆಗೆ ಅವರು ಬರೋಕ್ಕೆ ಕಾರಣಗಳಾಗಿದ್ದಂಥ ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ, ಅನಿಲ್ ಕುಮಾರ್ ಅವರಿಗೆ ಹಾಗೂ ನಮ್ಮ ಆದಿನಾರಾಯಣ ರೆಡ್ಡಿ ಅವರಿಗೆ ನನ್ನ ಕೃತಜ್ಞ. ನಮ್ಮ ಆದಿನಾರಾಯಣವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೈರತಿ ಸುರೇಶ್ ಅವರು, ನಿಜವಾಗಲೂ ನಾವು ಇವ್ರಿಗೆಲ್ಲ ಕೃತಜ್ಞತೆಯನ್ನು ಹೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮಲ್ಲಿ ರಾಜಕೀಯವಾಗಿ ಬೆಳೀತಾ ಇರೋದು ತುಂಬ ಜನ ಕಮ್ಮಿ. ಅದರಲ್ಲಿ ನಮ್ಮ ಸುಹಾಸ್ ಶೆಟ್ಟಿ ಅವರಿಗೆ ಇಂಥ ಒಂದು ಹುದ್ದೆಯನ್ನು ಕೊಟ್ಟು ನಮ್ಮನ್ನು ಪ್ರೇರೇಪಿಸಿದಂಗೆ ಆಯಿತು. ನಮಗೂ ಇದರಲ್ಲಿ ಇಂಟ್ರೆಸ್ಟ್ ಬಂದು ಪ್ರತಿಯೊಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಿಂದ ನಡೆಸ್ಕೊಡ್ತೀವಿ ಅನ್ನೋ ಒಂದು ಭರವಸೆಗಳು ಬಂತು. ಈ ಒಂದು ಇದಕ್ಕೆ ನಾವು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಸುಹಾಸ್ ಶೆಟ್ಟಿ ಅವ್ರನ್ನ ನಿಜವಾಗಲೂ ನಾವು ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳು ಹೇಳ್ತಾ ಇದ್ದೀವಿ. ನಮ್ಮ ಮುಳಬಾಗಲು ಆರ್ಯವೈಶ್ಯ ಜನಾಂಗದ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ನರೇಂದ್ರ, ಮಕ್ಕಳ ತಜ್ಞರು. ಸುಮಾರು 35 ವರ್ಷಗಳಿಂದ ಇಲ್ಲೇ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ನಾನು ದೇವರಾಜಸ್ ಮೆಡಿಕಲ್ ಕಾಲೇಜಲ್ಲೂ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತೀನಲ್ಲಿ. ನನಗೂ ಮತ್ತು ಸುಹಾಸ್ ಅವ್ರಿಗೆ ತುಂಬ ವರ್ಷಗಳಿಂದ ಚಿರು ಪರಿಚಯ. ತುಂಬ ಚಿಕ್ಕ ವಯಸ್ಸಾದ್ರೂ ದೊಡ್ಡ ಜವಾಬ್ದಾರಿಗಳನ್ನು ತಗೊಂಡು ಎಲ್ಲ ಜವಾಬ್ದಾರಿಗಳನ್ನು ಸೂಕ್ತವಾಗಿ ನೆರವೇರಿಸಿ ಅವರ ನಗುಮುಖ ಸದಾ ಎಲ್ಲರನ್ನು ಆಕರ್ಷಣಿಸಿಕೊಂಡು ಅವರ ಕೊಟ್ಟ ಜವಾಬ್ದಾರಿಗಳನ್ನೆಲ್ಲ ಚೆನ್ನಾಗಿ ನೆರವೇರಿಸಿಕೊಂಡು ಈ ಉನ್ನತ ಪದವಿಗೆ ಸೂಕ್ತರಾಗಿ ಆಯ್ಕೆಯಾಗೊಂಡಿರೋದು ನಮ್ಮೆಲ್ಲರಿಗೆ ಹರ್ಷದಾಯಕ. ನಮ್ಮ ಮುಳಬಾಗಲು ಅಭಿವೃದ್ಧಿಗೆ ಅವರು ತನು ಮನ ಎಲ್ಲ ಕೊಟ್ಟು ಒಂದು ಮಾದರಿಯ ಊರನ್ನಾಗಿ ಪರಿವರ್ತನೆ ಮಾಡ್ತಾರೆ ಅಂತ ಆಶ್ವಾಸನೆಯನ್ನಿಟ್ಕೊಂಡು ನಾವೆಲ್ಲ ಅವ್ರಿಗೆ ಶುಭ ಕೋರುತ್ತಿದ್ದೇವೆ. ಇತ್ತೀಚೆಗೆ ಮುಳಬಾಗಿಲಲ್ಲಿ ಪ್ರಥಮ ಬಾರಿಗೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರೋದಂಥ ಸುಹಾಸ್ ಶೆಟ್ಟಿ RR ಅವರಿಗೆ ಎಲ್ಲ ಆರ್ಯವೈಶ್ಯ ಮಂಡಳಿ, ಮಹಿಳಾ ಮಂಡಳಿ ಪರವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಮುಳಬಾಗಿಲು ಜನತೆಗೆ ಎಲ್ಲದೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಮುಳಬಾಗಿಲು ತಾಲೂಕಿನ ಆರ್ಯವೈಶ್ಯ ಜನಾಂಗದವರಾದ ಶ್ರೀ ಸುಹಾಸ್ ಶೆಟ್ಟಿ ಅವರು ಪ್ರಾಧಿಕಾರದ ಅಧ್ಯಕ್ಷರಾದ ಸಲುವಾಗಿ ನಮ್ಮ ಹಾಗೂ ನಮ್ಮ ಆರ್ಯವೈಶ್ಯ ಜನಾಂಗದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಗೌರವದೊಂದಿಗೆ ಆಹ್ವಾನಿಸಲು ನಾವು ಸದಾ ಸಿದ್ಧರಿರ್ತೇವೆ ಅಂತ ಬಯಸ್ತಾ ಇದ್ದೇವೆ. ಮುಳಬಾಗಿಲು ಜನಾಂಗಕ್ಕೆ ಎಲ್ರಿಗೂ ನಮಸ್ಕಾರ. ನಮ್ಮ ಸುಹಾಸ್ ಅಣ್ಣವರು ಮೂಢ ಅಧ್ಯಕ್ಷರಾಗಿ ನೇಮಕೊಳ್ಳಲು ಆಯ್ಕೆ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಮತ್ತು ನಮ್ಮ ಸುಹಾಸ್ ಅಣ್ಣವರು ರಾಜಕೀಯದಲ್ಲಿ ಇನ್ನೂ ಉತ್ತಮವಾದ ಮೇಲೆಗೆ ಬೆಳೀಲಿ ಅಂತ ನಮ್ಮ ಮುಳಬಾಗಿಲು ದೋಸೆ ಕಾರ್ನರ್ ಮತ್ತು ನಮ್ಮದು MD ಗ್ರೂಪ್ ಕ್ಯಾಟ್ರಿಂಗ್ ಅನ್ನೋ ಕಡೆಯಿಂದ ಶುಭ ಕೋರುತ್ತಾ ಇದ್ದೀವಿ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮಗೆ ಅತಿಥಿಗಳೆಲ್ಲರೂ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಅವರು ಸತತವಾಗಿ ಡಾಕ್ಟರಾಗಿ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಸಾಕಷ್ಟು ಸೇವೆ ಮಾಡುವವರಿಗೆ ಅಮಿತ ಅವರಿಗೆ ಒಂದು ಪುಷ್ಪಮಾಲೆಯಿಂದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ತಾಲೂಕಿಗೆ ವಾಲ್ಮೀಕಿ ದೇವಸ್ಥಾನ ಒಂದೇ ಅಲ್ಲ, ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಹೀಗೆ ಆವಣಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಉದ್ದಿನ ಗುರುತಾಗಿ ಹಾಕಿ ಅವರನ್ನ ಗೌರವಿಸುವುದು ನಮ್ಮೆಲ್ಲರ. ಮುಖ್ಯವಾಗಿ ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಹಾಗೂ ಹರೀಶ್ ಅವರು ಕರೆತರಬೇಕಾಗಿ ಕೋರ್ತಿದ್ದೇನೆ. जय बोलो वासवी माता के जय, जय बोलो कनिका परमेश्वरी के जय, जय बोलो कुसुम कुमारी के जय. ಅಚ್ಚುಮೆಚ್ಚಿನ ಶಾಸಕರು, ಕೋಲಾರ ಜಿಲ್ಲೆಯಲ್ಲೇ ಅವರು ಅಚ್ಚುಮೆಚ್ಚಿನ ಶಾಸಕರು. ವಿಧಾನಸೌಧದಲ್ಲಿ
ಅವರು ಮಾತನಾಡ್ತಿದ್ರೆ ಯಾರು ಅಡ್ಡುಕೊಳ್ಳೋದಿಲ್ಲ. ಆತ ಬಾಲಾಜಿಯವರು ಅವ್ರನ್ನ ಕರೆತರಬೇಕು, ಅವರು ಆಸೀನರಾಗಬೇಕು. ಅವರು ನಮ್ಮ ಮುಳಬಾಗಲ್ ತಾಲೂಕಿಗೆ ಆಸ್ಪಿರೆಂಟ್ MLA ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪ್ರೋತ್ಸಾಹ ಎಂದಿಗೂ ಇರುತ್ತೆ ಎಂದು ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ಸೂಪರ್ ಸ್ಟಾರ್ ಯುವ ನಾಯಕ RS ಸುಹಾಸ್ ಅವರು, ಅವರಿಗೆ ಅಭಿನಂದನೆಗಳು. ಅವರಿಗೆ ಕಾಕಿನಾಡ ಶ್ರೀನಿವಾಸ್ ಅವರಿಂದ, ಹರೀಶ್ ಅವರಿಂದ ಸನ್ಮಾನ ಹಾಗೂ ವೇದಿಕೆಗೆ ಅಲಂಕರಿಸಬೇಕಾಗಿ ಕೋರ್ತಾ ಇದ್ದೀನಿ. ಜೈ ಬೋಲೋ ವಾಸವಿ ಮಾತೆ ಕಿ. ಇವರಿಗೆ ವಾಸವಿ ಮಾತೆ ಸದಾ ಆಶೀರ್ವಾದ ಕೊಟ್ಟು ಇನ್ನ ಮೆಟ್ಟಲೇರಿ ಇನ್ನೂ ಹುದ್ದೆಗಳು ಚೆನ್ನಾಗಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಬಂದು ಹಾಗೂ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೋರ್ತಾ ಇದ್ದೀನಿ. ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೋರ್ತಾ ಇದ್ದೀನಿ. ಈಗ ಪ್ರಾರ್ಥನೆ. ಗಜಾನನ ಗಜಾನನ ಸ್ವಾಮಿ ನಮನ ಪಾರ್ವತಿ ನಂದನ ಪೂರ್ವಚರಿತಕ ನಿರ್ವಿಘ್ನದಾಯಕ ಗಜ ಕರುಣಾಪೂರಿತ ಸರ್ವಾಭರಣ ಘೋಷ. ಯಾವುದೇ ಜೈ ವಾಸವಿ, ಜೈ ಜೈ ವಾಸವಿ. ಗೌರವಾನ್ವಿತ ಅತಿಥಿಗಳಾದ ಶ್ರೀ MLA ಕೊತ್ತೂರು ಮಂಜುನಾಥರವರು, ಆದಿನಾರಾಯಣಗೆ ಕಾಂಗ್ರೆಸ್ ಮುಖಂಡರಾದ ಆದಿನಾರಾಯಣರವರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ನೆಲೆದಿರುವ ಬೇರೆ ಕಾಂಗ್ರೆಸ್ ಮುಖಂಡರಿಗೂ ಎಲ್ಲರಿಗೂ ನನ್ನಿಂದ ನಮಸ್ಕಾರಗಳನ್ನು ಅರ್ಪಿಸುತ್ತಿದ್ದೇನೆ. ಯಾರೂ ನಾಯಕರು ಇರಲಿಲ್ಲ. 60 ವರ್ಷ ಆದ ಮೇಲೆ 6 ತಿಂಗಳ ಕೆಳಗೆ KV ರಾಮಪ್ರಸಾದ್ ಅವರನ್ನ ಕರ್ನಾಟಕ ಆರ್ಯವೈಶ್ಯ ನಿಗಮದ ಅಧ್ಯಕ್ಷರಾಗಿ ಮಾಡಿರೋದು ತುಂಬ ಸಂತೋಷ ಆಯಿತು. ಅವ್ರಿಗೂ ನಾವು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಈಗ ನಮ್ಮ ಡೈರೆಕ್ಟರಾದ YS ಸುಬ್ಬಣ್ಣನವರ ಮಗನಾದ YS ಸುಹಾಸ್ರವರೆಗೂ ಮೂಢ ಅಧ್ಯಕ್ಷರಾಗಿರೋದ್ರಿಂದ ತುಂಬ ಸಂತೋಷವಾಗಿದೆ. ಇದೇ ರೀತಿ ಅವರು ನಮ್ಮ ಯುವಜನರನ್ನು ಇನ್ನು ಮುಂದೆ ರಾಜಕೀಯದಲ್ಲಿದೆ ಅವರಿಗೆ ತರಬೇತಿ ಕೊಟ್ಟು ಮುಂದೆ ತರಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಇವಾಗ ನಮ್ಮ ಆರ್ಯವೈಶ್ಯ ಮಂಡಳಿಯಿಂದ RS ಸುಹಾಸ್ರವರವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. मंडली दर्पण निकाकेश MLA मंडली ఇంకా मंडली
ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಸುಹಾಸ್ಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಇವತ್ತು ಈ ಸ್ಥಾನದಲ್ಲಿ ನಾನು ನಿಂತ್ಕೋಬೇಕಾದ್ರೆ ಮೊದಲನೇದಾಗಿ ಕುರುಡುಮಲೆ ವಿನಾಯಕ ಸ್ವಾಮಿ, ಪ್ರಾಣದೇವರಾದ ಆಂಜನೇಯ ಸ್ವಾಮಿ ಅವರ ಜೊತೆಗೆ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣವರು, MLC ಅನಿಲ್ ಅಣ್ಣವರು, ಆದಿನಾರಾಯಣಣ್ಣವರು, ಇವ್ರಿಗೆ ಮೇಲ್ಪಟ್ಟು ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಆದ ಬೈರತಿ ಸುರೇಶ್ ಅಣ್ಣವರು ಬಹಳಷ್ಟು ಅವರೆಲ್ಲರ ಒಂದು ಶ್ರಮ ಆಶೀರ್ವಾದದಿಂದ ಇವತ್ತು ನನಗೆ ಈ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೊದಲನೇದಾಗಿ ಇಷ್ಟು ದೊಡ್ಡ ಸ್ಥಾನಮಾನ ಸಿಗಲು ಕಾರಣ ಏನಂದರೆ ನಮ್ಮ ಎಲ್ಲರ ಒಂದು ಆಶೀರ್ವಾದ ಮತ್ತು ಮುಳಬಾಲ್ ತಾಲೂಕಿನ ಅನೇಕ ಕಾಂಗ್ರೆಸ್ ಗಣ್ಯರು ಇದಕ್ಕೆ ಸಹಕಾರ ಕೊಟ್ಟು ನಮ್ಮ ಕಮ್ಯುನಿಟಿಗೆ ಸುಹಾಸರನ್ನು ಎಲ್ರಿಗೂ ಒಮ್ಮತದಿಂದ ಒಪ್ಕೊಂಡು ಈ ಅವಕಾಶವನ್ನು ಮಾಡಿಕೊಟ್ರು. ಅದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಜೈ ವಾಸವಿ. ವಾಸವಿ ಮಾತೆಯ ಅವರು ಕೊಟ್ಟಿರುವಂಥ ಮಾಹಿತಿ ನಮಗೆ ತುಂಬ ಉಪಯೋಗವಾಗುತ್ತದೆ. ನಮ್ಮ ಮುಳಬಾಗಲ್ ತಾಲೂಕು ಬೆಳವಣಿಗೆ ಆಗುತ್ತೆ ಅಂತ ನಂಬಿದ್ದೀನಿ. ಚಪ್ಪಾಳೆ ಚಪ್ಪಾಳೆ. ಎಂದಿಗೂ ನಾವು ಇದೇ ರೀತಿ ಸತ್ಕಾರ ಮಾಡಿ ಈಗ MP ಅನಿಲ್ ಅವರು 2 ಮಾತುಗಳನ್ನು ಆಡಬೇಕು ಅಂತ ಇದ್ದಾರೆ. ನಿಮಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ದಯವಿಟ್ಟು ಬಂದು 1-2 ಮಾತು ಹೇಳಬೇಕಾಗಿ ವಿನಂತಿ. ಜೈ ವಾಸವಿ. ಈಗ ವಾಸವಿ ವಾಸವಿ ಸೇನೆ